ಅದ್ಭುತವಾಗಿದೆ. ಕಪ್ಪೆಳ್ಳನ್ನು ಬಳಸಿಕೊಂಡು ಸಿಹಿ ಕಡುಬು ಹೇಗೆ ಮಾಡೋದಂತ ನೋಡೋಣ. ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ನಾನು ಕಾಂಚನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗಣೇಶ ಹಬ್ಬದ ಪ್ರಯುಕ್ತ ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ನಾನು ನಿಮಗೆ ಆ ರೀತಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲಲ್ಲಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಕ್ಕಿ ಹಿಟ್ಟು 1 ಬೌಲು, 2 ಚಮಚ ಕಪ್ಪು ಎಳ್ಳು, ಗೋಡಂಬಿ ದ್ರಾಕ್ಷಿ 1 ಟೇಬಲ್ ಸ್ಪೂನ್, 3/4 ಕಪ್ಪು ಬೆಲ್ಲ, 1 ಕಪ್ ಕಾಯಿ ತುರಿ, ಅದಷ್ಟು ಏಲಕ್ಕಿ ಪುಡಿ ಹಾಗೂ ತುಪ್ಪ. 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊತೀನಿ. ಸೊ ಹಾಗಾಗಿ 1.5 ಕಪ್ಪಷ್ಟು ನೀರನ್ನು ಹಾಕೋಣ. ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ. ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಈಗ 1 ಬೌಲ್ ಅಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಪುಡಿ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡುವಂತಿಲ್ಲ. ಒಂದು 5 ನಿಮಿಷ ಹಾಗೆ ಕುದಿಯಲು ಬಿಡಿ. ನಂತರ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು ಕರೆಕ್ಟಾಗಿರುತ್ತೆ. ಈ ಥರ ಮಿಶ್ರಣ ಮಾಡಬೇಕಾದ್ರೇ ತಳ ಬಿಟ್ಟು ಬರುತ್ತೆ. ಸೊ ಹೀಗಾದಾಗ ರೆಡಿಯಾಗಿದೆ ಅಂತ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಕಾಲ ಇದನ್ನು ರೆಸ್ಟ್ ಮಾಡಲು ಬಿಡೋಣ. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಾತ್ರೆ ಇಡೋಣ. 2 ಟೇಬಲ್ ಸ್ಪೂನ್ ಕಪ್ಪು ಎಳ್ಳು, ಕಪ್ಪೆಳ್ಳು ಚಟಪಟ ಅಂತ ಇದೆ. ಈಗ ಇದಾಗಿದೆ. ಅವಳಿಗೆ ತೆಗೆದುಕೊಂಡು ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡೋಣ. ಒಂದು ಕಪ್ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಎಲ್ಲ ತಗೊಂಡಿದ್ವಲ್ಲ, ಇದು 1 ಕಪ್ಪಿಗೆ ಹಾಕಿ ಸೋಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕಷ್ಟೇ, ಜಾಸ್ತಿ ಸೇರಿಸಬಾರ್ದು. ನೀವು ನೋಡ್ಬೋದು ಬೆಲ್ಲ ಆಗಿದೆ. ಈಗ ಇದಕ್ಕೆ ಬೆಲ್ಲವನ್ನು ಶೋಧಿಸ್ಕೊಳ್ಳೋಣ. ಹಾಕಿದ್ದೀವಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಲ್ಲದ ಪಾಕ ಚೆನ್ನಾಗಿ ಕುದೀತಾ ಇದೆ. ಮೊದಲೇ ರೋಸ್ಟ್ ಮಾಡಿದಂಥ ಕಪ್ಪೆಳ್ಳನ್ನು ಸೇರಿಸೋಣ, 2 ಚಮಚದಷ್ಟು. ಕಾಲು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಹೊಂದಿಕೊಳ್ಳುವಷ್ಟು ಮಿಕ್ಸ್ ಮಾಡೋಣ. ಇದನ್ನು 10 ನಿಮಿಷ ಆರೋದಕ್ಕೆ ಬಿಡೋಣ. ಈಗ ನೋಡಿ, ಮೊದಲೇ ಮಾಡಿಟ್ಕೊಂಡಂಥ ಹಿಟ್ಟು ಹಾರಿದೆ. ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಚಿಮಿಸ್ಕೊಂಡು ಹೀಗೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೀರು ಚಿಮಿಸ್ಕೊಂಡು ಹೀಗೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಇದೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಸಿಹಿ ಕಡುಬು ಬರುತ್ತೆ. ಈಗ ಇವಾಗ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದು ಮಾಡೋದಕ್ಕೆ ಈ ರೀತಿಯಲ್ಲಿ ಮೋಲ್ಡ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಜಾಸ್ತಿ ಬೇಡ, ಸ್ವಲ್ಪ ಹಾಕಬೇಕು ಅಲ್ಲಿ ಅಂತ ಅಷ್ಟೇ. ಸೊ ಈಗ ತುಪ್ಪನ ಹಾಕಿದ್ದೀವಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈಗ ಕೈಯಲ್ಲೇ ನಾದಿ. ಸೊ ನಾವು ಆಲ್ರೆಡಿ ನಾದಿರೋದ್ರಿಂದ ಈಸಿಯಾಗಿ ಉಂಡೆ ಕಟ್ಟಲಾಗ್ತಾಯಿದೆ. ಇದನ್ನು ಈ ಥರ ಇದರೊಳಗೆ ಹಾಕಿ
ಎಲ್ಲ ಸೈಡಿಂದನೂ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದಾಗ ಎಕ್ಸೆಸ್ ಏನಿದೆ ಅದು ಮೇಲೆ ಬರುತ್ತೆ. ಸೊ ಇವಾಗ ಸ್ಟಫಿಂಗ್, ನಾವೇನು ಸ್ಟಫಿಂಗ್ ಮಾಡಿದ್ರಲ್ಲ ಎಳ್ಳು ಕಾಯಿ ತುರಿ ಎಲ್ಲ ಹಾಕಿ ಇದನ್ನು ಇದರೊಳಗೆ ಸ್ಟಫ್ ಮಾಡೋಣ. ಮಾಡಿ ಹೀಗೆ ಕ್ಲೋಸ್ ಮಾಡಿದ್ರೆ ರೆಡಿ ಆಗಿದೆ. ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಈಸಿಲಿ ಮಾಡ್ಬೋದು ನೋಡಿ. ಇನ್ನೊಂದು ಮಾಡಿ ತೋರಿಸ್ತೀನಿ. ನಾವು ಒಂದು ಸತಿ ತುಪ್ಪ ಹಾಕಿದ್ರೆ 1-2-3 ಟೈಮ್ಸ್ ಮಾಡ್ಬೋದು, ಅಚ್ಚು ಅಂಟಲ್ಲ. ಸೊ ಇವಾಗ ಸ್ವಲ್ಪ ಬಂಧನ ತಗೊಂಡು ಇದರೊಳಗೆ ಹಾಕ್ತೀನಿ. ಹಾಕಿ ಹೀಗೆ ಎಲ್ಲ ಸೈಡಿಂದನೂ ಪ್ರೆಸ್ ಮಾಡ್ತೀನಿ. ಸ್ವಲ್ಪ ಪ್ರೆಸ್ ಆಮೇಲೆ ಸ್ವಲ್ಪ ಹೂರ್ಣವನ್ನು ತಗೊಂಡು ಇದರೊಳಗೆ ಸ್ಟಫ್ ಮಾಡೋಣ. ಹೀಗೆ ಮಾಡಿ ಇದನ್ನು ಓಪನ್ ಮಾಡೋಣ. ನೋಡಿ ಚೆನ್ನಾಗಿದೆ. ಅಂದರೆ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಬಾಳೆ ಎಲೆ ಬೆಳೆಸಿ ಹೇಗೆ ಬೇರೆ ಡಿಸೈನ್ ಮಾಡೋದಂತ ನಿಮ್ಗೆ ನೋಡಿ. ಸ್ವಲ್ಪ ಬಾಳೆ ಎಲೆಗೆ ಸ್ವಲ್ಪ ನೀರು ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಸ್ವಲ್ಪ ಈ ಬಂಧವನ್ನು ತಗೊಂಡು ಹೀಗೆ ಕೈಯಲ್ಲಿ ಫ್ಲ್ಯಾಟ್ ಮಾಡೋಣ. ಫ್ಲ್ಯಾಟ್ ಮಾಡಿ ಇದರೊಳಗೆ ಸ್ಟಫಿಂಗನ್ನು ಇಡೋಣ. ಈ ರೀತಿಯಲ್ಲಿ ಸ್ಟಫಿಂಗನ್ನು ಇಟ್ಟು ಇದನ್ನು ಕ್ಲೋಸ್ ಮಾಡೋಣ. ಸ್ವಲ್ಪ ತುಪ್ಪ ಅಥವಾ ನೀರು ಏನಾದರೂ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಅಥವಾ ಸ್ಟೀಮರ್ನಲ್ಲಿಕ್ಕಿ 15 ನಿಮಿಷಗಳ ಕಾಲ ಬೇಯಿಸಬೇಕು. ಬಾಳೆ ಎಲೆಯನ್ನು ಹಾಕೊಳ್ಳೋಣ. ಇದರ ಮೇಲೆ ಅರಿಶಿಣದ ಎಲೆಯನ್ನು ಇಡೋಣ. ನಮ್ಮ ಮನೆಯಲ್ಲಿ ಬಾಳೆ ಎಲೆಯ ಮೇಲೆ ಅರಿಶಿಣದ ಎಲೆಯನ್ನು ಇಟ್ಟು ಕಡುಬನ್ನು ಬೇಯಿಸ್ತೀವಿ ಅಥವಾ ಮೋದಕವನ್ನು ಬೇಯಿಸ್ತೀವಿ. ಮೋದಕವನ್ನು ಬೇಯಲಿಡೋಣ, ಬೇಯಿಸೋಣ. ಈಗ 15 ನಿಮಿಷಗಳ ಕಾಲ ಆಗಿದೆ. ಸಿಹಿ ಕಡುಬು ಹೇಗಾಗಿದೆ ಅಂತ ನೋಡೋಣ. ಈಗ ಇದನ್ನು ಸರ್ವ್ ಮಾಡೋಣ. ಕಡುಬು ತಯಾರಾಗಿದೆ. ಪ್ಲೇಟಿಂಗ್ ಮಾಡೋಣ. ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ರುಚಿ ಅಂತ. ಸಖತ್ತಾಗಿದೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.